ಕಲಬುರಗಿ ಜಿಲ್ಲೆಯಲ್ಲಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ನಿಂಬರ್ಗ ಗ್ರಾಮದ ಬಳಿ ತುಂಬಿ ಹರಿತಾ ಇರುವಂತಹ ಹಳ್ಳಗಳು, ರಸ್ತೆ ಸಂಚಾರ ಬಂದ್ ಮಾಡಲಾಗಿದೆ. ವಾಹನ ಸವಾರರು ಪರದಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. 2.5 ದಶಕಗಳ ಬಳಿಕ ರಾಜ್ಯದಲ್ಲಿ ಮಾನ್ಸೂನ್ ಅವಧಿಗೂ ಮುಂಚೆಯೇ ಎಂಟ್ರಿಯನ್ನ ಕೊಟ್ಟಿದೆ. ಸೊ ರಾಜ್ಯಕ್ಕೆ ಅವಧಿ ಪೂರ್ವಕ್ಕೆ ಮೊದಲೇ ಎಂಟ್ರಿ ಕೊಟ್ಟಿರುವಂತಹ ಮುಂಗಾರು ತನ್ನ ಆಟವನ್ನ ಶುರು ಮಾಡಿಕೊಂಡಿದೆ. ಈಗಾಗಲೇ ಆರಂಭದಲ್ಲೇ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ ವರುಣ. ಸಾಕಷ್ಟು ಅವಾಂತರಗಳನ್ನು ಕೂಡ ಸೃಷ್ಟಿಸ್ತಾ ಇದ್ದಾನೆ. ಜನರು ಒಂದು ಕಡೆ ಹೈರಾಣರಾಗಿ ಹೋಗಿದ್ದಾರೆ ಈ ಒಂದು ಮಳೆಯಿಂದಾಗಿ. ಸೊ ಕಾಲಿಟ್ಟ 2 ದಿನಕ್ಕೆ ಮುಂಗಾರು ಜನರನ್ನ ಸಾಕಷ್ಟು ಕಂಗಾಲಾಗಿ ಹೋಗಿದ್ದಾರೆ ನಮ್ಮ ರಾಜ್ಯದ ಜನರು. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ನಿರಂತರ ಮಳೆಗೆ, ಕಲಬುರಗಿ ಜಿಲ್ಲೆಯಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಯಾವ ರೀತಿಯಾದಂತಹ ಅವ್ಯವಸ್ಥೆ ಆಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ವಾಹನ ಸವಾರರು ಕೂಡ ಪರದಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ. ನಿಂಬರ್ಗ ಗ್ರಾಮದ ಬಳಿ ಹಳ್ಳಗಳು ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಬಟ್ ಆದರೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಯಾಕೆಂತಂದರೆ ಅಲ್ಲಿ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕಾಗತ್ತೆ. ಸದ್ಯಕ್ಕೆ ಅಲ್ಲಿ ಯಾವುದೇ ಸಿಬ್ಬಂದಿಗಳನ್ನು ನೇಮಕ ಕೂಡ ಮಾಡಿಲ್ಲ. ಕೆಲವರು ರಿಸ್ಕ್ ತೆಗೆದುಕೊಂಡು ಹೋಗುವಂತಹ ಕೆಲಸಕ್ಕೆ ಮುಂದಾಗ್ಬಿಡ್ತಾರೆ. ಆವಾಗ ಪ್ರಾಣಾಪಾಯವನ್ನು ತಂದಿಟ್ಕೊಳ್ತಾರೆ. ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಬೇಕಾಗಿದೆ. ನಿಂಬರ್ಗ ಗ್ರಾಮದ ಜನರು ಪರದಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ರಸ್ತೆ ಸಂಚಾರ ಬಂದ್ ಆಗಿದೆ. ವಾಹನ ಸವಾರರು ಕೂಡ ಒಂದು ಕಡೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೇರೆ ಬದಲಿ ಮಾರ್ಗ ಕೂಡ ಬೇಕಾಗಿದೆ.